ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಒಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಸೊ ಇದು ತಾಳಬೆಟ್ಟದ ಒಂದು ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟ್ ಸಮೀಪದಲ್ಲಿ ಇಲ್ಲೊಂದು ಕೊಳ ಇದೆ. ಸೊ ತಾವು ವೀಕ್ಷಣೆ ಮಾಡ್ಬೋದು, ಇಲ್ಲೇ ಕಾಣಿಸ್ತೈತೆ. ಈ ಒಂದು ಕೊಳಕ್ಕೆ ಏನೋ ರಾತ್ರಿಯ ಸಮಯ ಒಂದು ಆನೆ ಬಂದು ನೀರು ಕುಡ್ಕೊಂಡು ಹೋಗುತ್ತೆ. ಸೊ ಇದ್ರ ಸಂಬಂಧಿತ ಒಂದು ಸ್ವಲ್ಪ ಮಾಹಿತಿ ನೀಡ್ತೀನಿ. ಸ್ಥಳೀಯರು ನಮಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಕಳಿಸಿದರು. ಸೊ ಆ ಒಂದು ಕ್ಲಿಪ್ನ ಪ್ರಯುಕ್ತ ಸೊ ಈ ವಿಡಿಯೋ ಮೂಲಕ ಒಂದು ಸಂದೇಶವನ್ನು ನೀಡೋಣ ಅಂತ ಎಲ್ಲ ಪ್ರವಾಸಿಗರಿಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಏನೋ ಮಲೆ ಮಹದೇಶ್ವರನ ಏನು ಈ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಬಂಧುಗಳೇ, ನಾವು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ಬೇಕಾದ್ರೆ ಇಲ್ಲಿ ಏನೋ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡುವ ಒಂದು ಉದ್ದೇಶದಿಂದ ಇಲ್ಲೊಂದು ಚೆಕ್ ಪೋಸ್ಟನ್ನು ಅಳವಡಿಸಲಾಗಿರ್ತದೆ. ಸೊ ಈ ಚೆಕ್ ಪೋಸ್ಟ್ನ ಸಮೀಪದಲ್ಲಿ ಇಲ್ಲಿ ಒಂದು ಕೊಳವನ್ನು ಕಾಣ್ಬೋದು, ತಾವು ವೀಕ್ಷಣೆ ಮಾಡಿ. ಸೊ ಈ ಕೊಳಕ್ಕೆ ಏನು ಆನೆ ಬಂದು ಎಷ್ಟು ನೀಟಾಗಿ ಶುದ್ಧವಾಗಿ ನೀರು ಕುಡ್ಕೊಂಡು ಹೋಗುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಯಿತು. ಸೊ ನಮಗೆ ಏನೋ ತಾಳಬೆಟ್ಟದ ಸ್ಥಳೀಯರು ನಮಗೊಂದು ವಿಡಿಯೋ ಕ್ಲಿಪ್ ಕಳಿಸ್ತಾರೆ. ಎಲ್ಲಿ ಏನು ಇದು ಅಂತ ನಾನು ವಿಚಾರ ಮಾಡ್ತೀನಿ. ಆವಾಗ ನೋಡಿ, ಇಲ್ಲಿ ಕೊಳದಲ್ಲಿ ಬಂದು ಆನೆ ಬಂದು ನೀರು ಕುಡ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಸೊ ಅದೊಂದು ವಿಡಿಯೋ ಕ್ಲಿಪ್ ಆಗ್ತಾ ಇದ್ದೀನಿ, ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ. ನೋಡಿ, ಈ ಕೊಳ ಏನಿದೆ ಇದರಲ್ಲಿ ನೀರು ಮೇಲ್ಗಡೆ ಪಾಸೆ ಇದೆ, ಅಂದರೆ ಒಳಗಡೆ ನೀರು ತುಂಬ ಚೆನ್ನಾಗಿದೆ. ಸೊ ಏನಪ್ಪ ಅಂದರೆ ಪ್ರಾಣಿಗಳು ತುಂಬ ಮುಗ್ಧ ಜೀವಿಗಳು. ಅವು ಪಾಡಿಗೆ ಅವನ್ನ ಬಿಟ್ಬಿಟ್ರೆ ಅವು ಆರಾಮ ಬರ್ತವೆ, ಈ ಥರ ನೀರು ಕುಡ್ಕೋತವೆ. ಇಲ್ಲಿ ಜನಮನ ಹೋಗ್ತಾ ಇರ್ತಾರೆ, ಎಲ್ಲವೂ ಸಹ ಅದು ಆಲಿಸ್ತದೆ. ಜನಮನ ಹೋಗ್ತಾರೆ, ಆಮೇಲೆ ವಾಹನಗಳು ಬರ್ತವೆ, ಪ್ರತಿಯೊಂದನ್ನು ಸಹ ಏನೋ ಪ್ರಾಣಿಗಳು ಆಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ. ಸೊ ಅದನ್ನೆಲ್ಲ ನಾವು ಗಮನಿಸಿದಾಗ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಸೊ ದಯವಿಟ್ಟು ನಾನು ಆಗಾಗ ಪ್ರವಾಸಿಗರಲ್ಲಿ ಮನವಿ ಮಾಡ್ತಾ ಇರ್ತೀನಿ, ಒಂದು ವೇಳೆ ನಾವು ಈ ಆನೆಗಳು ರಸ್ತೆಯನ್ನು ದಾಟಬೇಕಾದ್ರೆ ಕೂಗಾಡೋದು, ಚೀರಾಡೋದು, ಅವನ್ನ ಒಂಥರ ರ್ಯಾಸ್ ಮಾಡೋದು, ಈ ಥರ ಕಾರ್ಯವನ್ನು ಮಾಡಬೇಡಿ. ಸೊ ಇದೊಂದು ಮನವಿಯನ್ನು ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂತಂದರೆ ನೀವು ಕೂಗಾಡಿ, ಚೀರಾಡಿ, ಅದನ್ನ ರ್ಯಾಸ್ ಮಾಡಿ, ಅದನ್ನ ರೊಚ್ಚಿಗೆಬ್ಬಿಸಿದಾಗ ಸೊ ಅವೇನಾಗುತ್ತೆ, ಇಲ್ಲಿನ ಸ್ಥಳೀಯರು ಏನಿದ್ದಾರೆ ಅವ್ರ ಮೇಲೆ ಒಂದು ಸ್ವಲ್ಪ ಏನೋ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟ ಈ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಪ್ರಾಣಿಗಳ ಕಂಡಲ್ಲಿ ಸ್ವಲ್ಪ ಸಂಯಮದಿಂದ, ಸ್ವಲ್ಪ ಯಾವುದೇ ತರಹದ ಕೂಗಾಟ, ಚೀರಾಟ ಮಾಡದಂತೆ ಕಾಯ್ದುಕೊಳ್ಬೇಕು, ಮುಂಜಾಗ್ರತೆ ಕ್ರಮವನ್ನು ಕಾಯ್ದುಕೊಳ್ಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ದೇವಸ್ಥಾನದ ವಾಹನ. ಸೊ ಇದು ಚೆಕ್ ಪೋಸ್ಟು ಏನೋ ಇದನ್ನು ಎಲ್ಲೋ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಅಂತ ಅಂದುಕೊಂಡೆ. ಸೊ ಆದರೆ ಇದು ನಿರಂತರವಾಗಿದೆ. ಸೊ ನೋಡಿ, ಈ ಥರ ನೋಡಿ, ಪ್ಲಾಸ್ಟಿಕ್ಕನ್ನು ಇಲ್ಲಿನ ಸಿಬ್ಬಂದಿ ವರ್ಗ ಅದನ್ನ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿಸ್ತಾ ಇದ್ದಾರೆ. ತಾವು ವೀಕ್ಷಣೆ ಮಾಡ್ಬೋದು. ನೋಡಿ, ಈ ಥರ ಕಾರುಗಳು ಬಂದರೆ ಅದನ್ನ ತಡೆದು ತದನಂತರ ಈ ರೀತಿ ಪ್ಲಾಸ್ಟಿಕ್ಗಳನ್ನ ಇಲ್ಲೇ ಬಿಸಾಡುವಂತೆ ಒಂದು ಕ್ರಮಗಳನ್ನು ಜರುಗಿಸಲಾಗುತ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ವೀಕ್ಷಣೆ ಮಾಡ್ಬೋದು. ಸೊ ಇದುವೇ ತಾಳಬೆಟ್ಟದ ಎಂಟ್ರೆನ್ಸು. ಸೊ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಸಹ ಏನು ನಿಷೇಧಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಹಾಗೆ ಆನೆಗಳು ಯಾವುದೋ ಪ್ರಾಣಿ ಕೂಗ್ತದಲ್ವಾ, ನವಿಲ. ಓಕೆ, ಹಾಗೆ ಏನೋ ಈ ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಿ ನೀರಿದೆ ಆ ನೀರಿನ ಸದುಪಯೋಗವನ್ನು ಪಡೆಯಲು ಪ್ರಾಣಿಗಳು ಆಗಮಿಸ್ತವೆ. ಏನಪ್ಪ ಅಣ್ಣ ಇಷ್ಟು ಫಾಸ್ಟ್ ಆಗೋಯ್ತಾನೆ. ಆದ್ದರಿಂದ ದಯವಿಟ್ಟು ಒಂದು ವೇಳೆ ತಾವು ಆನೆಗಳನ್ನು ರಸ್ತೆ ಬದಿಗಳಲ್ಲಿ ವೀಕ್ಷಣೆ ಮಾಡಿದ್ದಲ್ಲಿ ದಯವಿಟ್ಟು ಕೂಗಾಡೋದು, ಚೀರಾಡೋದು ಈ ರೀತಿ ಮಾಡಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ. ಬಂಧುಗಳೇ, ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈಗ ನಾವು ತಿಳಿದ ಹಾಗೆ ಏನು ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಹೊಸಬರು ಒಂದಷ್ಟು ಜನ ಏನು ಮಾಡ್ತಾಯಿದ್ರೆ, ಈ ಬಿಯರ್ ಬಾಟ್ಲುಗಳು, ಈ ಡ್ರಿಂಕ್ ಬಾಟ್ಲುಗಳೆಲ್ಲ ತೆಗೆದುಕೊಂಡು ಬರೋದು, ಅಲ್ಲಲ್ಲೇ ಕುಡಿದ್ಬಿಡೋದು, ಈ ತಿರುವುಗಳಲ್ಲಿ ಬಿಸಾಡೋದು, ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಬಹುಶಃ ಅವರು ಭಕ್ತಿಪೂರ್ವಕವಾಗಿ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ತಮ್ಮದೇನಾದರೂ ಈ ಥರದ ಒಂದು ಕೆಟ್ಟ ಚಟಗಳಿದ್ದಲ್ಲಿ ದಯಮಾಡಿ ತಾವು ಹೊರವಲಯದಲ್ಲಿ ಇಟ್ಕೊಂಬಿಡಿ. ಇದು ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ, ಇದೊಂದು ಪವಿತ್ರವಾದಂತಹ ಸ್ಥಳ. ಈ ಸ್ಥಳದಲ್ಲಿ ದಯವಿಟ್ಟು ಅನೈರ್ಮಲ್ಯವನ್ನು ಮಾಡಬೇಡಿ. ನೀವು ಕುಡ್ತಾ ಮಾಡೋದು, ಮತ್ತೊಂದು ಮಗದೊಂದು, ಈ ಥರ
ಕುಕೃತ್ಯಗಳನ್ನು ಬೆಸಗಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ತಮ್ಮದೇನಾದರೂ ಪರ್ಸ್ನಲ್ ಇದ್ದರೆ ನೀವು ಹೊರವಲಯದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಒಂದು ಕ್ಷೇತ್ರದಲ್ಲಿ ನೀವು ಬೇಡದೇ ಇರತಕ್ಕಂಥ ಒಂದು ಚಟುವಟಿಕೆಗಳನ್ನು ಮಾಡಿದ್ದಲ್ಲಿ ನೀವು ಮುಂದಿನ ಸಲ ಖಂಡಿತವಾಗ್ಲೂ ಅನುಭವಿಸ್ಬಿಡ್ತೀರ. ಯಾಕಂದರೆ ಇದು ಮಾಯಾಕಾರ ಮಹದೇಶ್ವರನ ಮಲೆ, ಇದು ಅರ್ಥ ಮಾಡ್ಕೊಳ್ಳಿ. ಮಾಯಾಕಾರ ಮಹದೇಶ್ವರನ ಪವಾಡ ಪುಣ್ಯಕ್ಷೇತ್ರ. ಇಲ್ಲಿ ಅನ್ಯಾಯ ಮಾಡಿದವರು, ದ್ರೋಹ ಬಗೆದವರು, ಮೆರೆದವರು ಯಾರೂ ಉಳಿದಿಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಎಲ್ಲರಲ್ಲೂ ಏನೋ ಮಾಡ್ತಕ್ಕಂಥ ತಪ್ಪುಗಳನ್ನು ನಿಷೇಧಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಯಾಕೆ ಅಂತಂದರೆ ಇಲ್ಲಿ ಸಾಕಷ್ಟು ಜನ ಇತ್ತೀಚಿನ ದಿವಸ ಈ ಥರ ಒಂದು ಬೇಡದೇ ಇರ್ತಕ್ಕಂಥ ಚಟುವಟಿಕೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಅದೆಲ್ಲ ಮಾಡಬೇಡಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಸವಿನಯ ಮನವಿ.